मान्यवर, अभी एक फैशन हो गया है, आम्बेडकर 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 आम्बेडकर। इतना नाम अगर भगवान का लेते तो 7 जन्मों तक स्वर्ग मिल जाता। अच्छी बात है ना? सुनिए तो। ಸಿಯಾನ್ ಕನ್ನಡ ವೀಕ್ಷಕರೇ, ಇವತ್ತಿನ ಸುದ್ದಿ ವಿಶ್ಲೇಷಣೆಗೆ ಸ್ವಾಗತ. ಇವತ್ತು ನಿಮ್ಮ ಮುಂದೆ ತರ್ತಾ ಇರ್ತಕ್ಕಂಥ ಸುದ್ದಿ ಏನು ಅಂತಂದ್ರೆ, ತಮಿಳುನಾಡಿನ ವಿಚಾರ ಇವತ್ತು ಚರ್ಚೆ ಆಗ್ತಾ ಇದೆ ಇಡೀ ರಾಷ್ಟ್ರಾದ್ಯಂತ. ನೆನೆ ಕೂಡ ನಾನು ಇದನ್ನು ಚರ್ಚೆ ಮಾಡಿದ್ದೆ. ಇವತ್ತು ಕೂಡ ನಾನು ನಿಮ್ಮ ಮುಂದೆ ತರ್ತಾ ಇರ್ತಕ್ಕಂಥ ಚರ್ಚೆ ಕಾರಣ ಏನು ಅಂತಂದ್ರೆ, ಇದು ಅತ್ಯಂತ ಒಂದು ಪ್ರಮುಖವಾದ ಪ್ರಶ್ನೆ. ನಾನು ಒಂದು ಟಿವಿ ಸಂದರ್ಶನವನ್ನು ನೋಡ್ತಾ ಇದ್ದೆ ಕೂಡ, ಅಲ್ಲೂ ಕೂಡ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ತಮಿಳುನಾಡು ಅಂದ್ರೆ ದ್ರಾವಿಡ ಒಂದು ಅಸ್ಮಿತೆ ಅಂದ್ರೆ ಐಡೆಂಟಿಟಿ, ಅಂದ್ರೆ ಗುರುತು. ದಕ್ಷಿಣ ಭಾರತೀಯರು ಅನ್ನೋ ಒಂದು ಗುರುತಿದೆಯಲ್ಲ, ಈ ಗುರುತು ಇದನ್ನ ಪ್ರಯತ್ನ ಪೂರ್ವಕವಾಗಿ ಇದನ್ನ ಕೆದಕ್ಲಾಗ್ತಾ ಇದೆ ಮತ್ತು ಇದನ್ನ ಎಮೋಷನಲ್ ಕಾರ್ಡ್ ಆಗಿ ಪ್ಲೇ ಮಾಡ್ತಾ ಇದ್ದಾರೆ. ಈ ಎಮೋಷನಲ್ ಕಾರ್ಡ್ ಪ್ಲೇ ಮಾಡಿ ಇಡೀ ಒಂದು ದೇಶದ ದಿಕ್ಕನ್ನ ಪರಿವರ್ತಿಸ್ತಕ್ಕಂಥ ಪ್ರಯತ್ನ ಮಾಡಿ. ಯಾರು ಈ ಪ್ರಯತ್ನ ಮಾಡ್ತಾರೋ? ಈ ಪ್ರಯತ್ನ ಮಾಡ್ತಾರೋ ಸ್ವತಃ ಪ್ರಧಾನಿ ನರೇಂದ್ರ ಮೋದಿ. ಯಾಕೆ ಈ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ? ಇದು ಉದ್ದೇಶ ಏನು? ಇದು ಉದ್ದೇಶ ಬಹಳ ಸ್ಪಷ್ಟ. ನರೇಂದ್ರ ಮೋದಿಯವರು ಪುಂಖಾನುಪುಂಖವಾಗಿ ದಾಸಾನುದಾಸನಾಗಿ ಅಮೆರಿಕಕ್ಕೆ ಶರಣ ಬಿದ್ದುಬಿಟ್ಟಿದ್ದಾರೆ. ನತಮಸ್ತಕವಾಗಿ ನಮಸ್ಕಾರ ಮಾಡ್ತಾ ಇದ್ದಾರೆ. ಕಾರಣ ಏನು ಅಂತಂದ್ರೆ, ಅವ್ರಿಗೆ ಈಗ ಒಂದು ವೀಕ್ನೆಸ್ ಇದೆ. ಅವ್ರ ವೀಕ್ನೆಸ್ ಯಾವುದು? ಒಂದು ಪ್ರಚಾರ ಪೂರ್ವಕವಾಗಿರ್ಬೇಕು ಮತ್ತು ತಾವೇ ಒಂದು ವಿಶ್ವಗುರು ಆಗ್ಬೇಕು. ಈ ವಿಶ್ವಗುರು ಆಗ್ಬೇಕು ಅನ್ನೋ ಒಂದು ಪ್ರಚಾರದ ಹಿನ್ನೆಲೆಯಲ್ಲಿ ಏನಾಗಿದೆ, ಈ ಪ್ರಚಾರದ ಹಿನ್ನೆಲೆಯಲ್ಲಿ ಅವರೀಗ ತಮ್ಮ ಒಂದು ಹೆಸರನ್ನ ಉಳಿಸೋಕ್ಕೋಸ್ಕರ ಈಗ ನಮ್ಮ ದೇಶವನ್ನ ಬಲಿ ಕೂಡ. ಮತ್ತು ಇನ್ನೊಂದು ಇವ್ರ ವೀಕ್ನೆಸ್ ಯಾವುದು ಅಂತಂದ್ರೆ, ಅದಾನಿ ಮತ್ತು ಅಂಬಾನಿ. ನರೇಂದ್ರ ಮೋದಿಯವರ ಸಂಪತ್ತೆಲ್ಲ ಯಾರ ಹತ್ರ ಇದೆ ಅಂತಂದ್ರೆ ಈ ಅದಾನಿ ಅಂಬಾನಿ ಹತ್ರ. ಮತ್ತು ಇವ್ರ ಸಂಪತ್ತಲ್ಲಿ ಯಾಕೆ ಬೇಕು ಅಂತಂದ್ರೆ, ಇವರು ಬದುಕಿರೋವರೆಗೂ ಇವರು ಅಧಿಕಾರದಲ್ಲಿರ್ಬೇಕು. ಇವರು ಅಧಿಕಾರದಿಂದ ಇಳಿದ ತಕ್ಷಣನೇ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರನ್ನ ಹುಲಿ ಸವಾರಿಯಿಂದ ಇಳಿದ ತಕ್ಷಣನೇ ಆ ಹುಲಿ ಬೇಟೆ ಆಡುತ್ತೆ. ಇಲ್ಲಿ ಹುಲಿ ಅಂದ್ರೆ ಯಾವುದು ಅಂತಂದ್ರೆ ಇಂಡಿಯನ್ ಅಪೋಸಿಷನ್ ಪಾರ್ಟೀಸ್. ಇದು ನಾವು ಗಮನಿಸ್ತಕ್ಕಂಥದ್ದು, ಇವರು ಪ್ರಧಾನಿ ನರೇಂದ್ರ ಮೋದಿ ಒಂತಾರ ಅಂದ್ರೆ ಸ್ಟಾರ್ ಆಫ್ ಫಾರೆಸ್ಟ್ ಈ ಒಂತಾರಾಗೆ ಝೂ ಅನ್ನು ಉದ್ಘಾಟನೆ ಮಾಡಿ. ಕರ್ನಾಟಕದ 1971 ಫಾರೆಸ್ಟ್ ಆಕ್ಟ್ ಪ್ರಕಾರ ಒಂದು ಸಣ್ಣ ಹುಲಿ ಉಗ್ರನ್ನು ಇಟ್ಕೊಳ್ಳೋಂಗಿಲ್ಲ. ಆದ್ರೆ ಇವ್ರ ಹತ್ರ ಇಷ್ಟೊಂದು ಹುಲಿಗಳು, ಇಷ್ಟೊಂದು ಸಿಂಹಗಳು, ಇಷ್ಟೊಂದು ಆನೆಗಳು, ಹೆಬ್ಬಾವು, ಇವೆಲ್ಲ ಎಲ್ಲಿಂದ ಬಂತು? ಇದು ಕಾನೂನು ವಿರುದ್ಧ ಅಲ್ವೇ? ಇದನ್ನ ಹೆಂಗೆ ಪ್ರಧಾನಿ ಎಂಡೋಸ್ ಮಾಡ್ತಾರೆ? ಇದಕ್ಕೆ ನಾನು ಪರಿಸರ ತಜ್ಞ ಯಲ್ಲಪ್ಪ ರೆಡ್ಡಿ ಅವ್ರನ್ನ ಫೋನ್ ಮಾಡಿ ಕೇಳಿದೆ. ಅವ್ರ ವಾಯ್ಸ್ ಕೂಡ ನಿಮಗೆ ಕೇಳಿಸ್ತೀನಿ. ಯಲ್ಲಪ್ಪ ರೆಡ್ಡಿ ಅವರು ಅಲಲಲ ವೀರಭದ್ರ ಅಂತ ಹೇಳಿ ಸಿದ್ದರಾಮಯ್ಯ ಮೇಲೆ ನುಗ್ಗಿ ಬೀಳ್ತಾರೆ, ಟೀಕೆ ಮಾಡ್ತಾರೆ. ಆದ್ರೆ ಅದೇ ನಾನು ಇವರನ್ನ ಇದೇನಿದು ಒಂತಾರ ಈ ಫಾರೆಸ್ಟ್ ಬಗ್ಗೆ ಏನು, ಯಾಕೆ ಹೀಗೆ ಅಂತ ಕೇಳಿದ್ರೆ ಅವ್ರು ಏನ್ ಮಾತಾಡ್ರು ನೀವೇ ಕೇಳಿಸ್. ಅಂದ್ರೆ ಏನೋ ಮಾಡ್ತಾರೆ, ದುಡ್ಡಿರೋರು ಏನ್ ಮಾಡಕ್ಕಾಗತ್ತೆ, ದುಡ್ಡಿರೋರು ಏನ್ ಮಾಡಕ್ಕಾಗತ್ತೆ. ಅಂದ್ರೆ ಈ ದೇಶದಲ್ಲಿ ಇವು 2 ರೀತಿಯ ಕಾನೂನು ಇದೆ. ಒಂದು ದುಡ್ಡಿರೋರಿಗೆ ಒಂದು ಕಾನೂನು, ದುಡ್ಡಿಲ್ದಿರೋರು ಒಂದು ಕಾನೂನು. ದುಡ್ಡಿರೋರು ಏನ್ ಬೇಕಾದ್ರೂ ಮಾಡಿದ್ರೆ ನಡೆಯುತ್ತೆ, ಕೊಲೆ ಮಾಡಿದ್ರು ನಡೆಯುತ್ತೆ, ರೇಪ್ ಮಾಡಿದ್ರು ನಡೆಯುತ್ತೆ. ಕೊಲೆ ಮಾಡಿ ಈಗ ದರ್ಶನ್ ಕೊಲೆ ಆರೋಪ ಬಂತು, ಜಾಮೀನು ತಗೊಂಡು ಆಚೆ ಬಂತು. ಸರಣಿ ಅತ್ಯಾಚಾರಗಳನ್ನ ಮಾಡಿರೋ ಪ್ರಜ್ವಲ್ ರೇವಣ್ಣ, ಇನ್ನು ಅವ್ರಿಗೆ ಏನು ಶಿಕ್ಷೆ ಆಗಿಲ್ಲ, ಘೋಷಣೆ ಆಗಿಲ್ಲ. ಯಡಿಯೂರಪ್ಪ ಪೋಕ್ಸೋ ಕೇಸ್ ಬಂತು, ಅವ್ರ ವಿಚಾರಣೆ ತಡೆಯಾಗದೆ ಬಂತು. ಸಿದ್ದರಾಮಯ್ಯ 14 ಸೈಟ್ ವಿಚಾರ ಬಂತು, ಅವ್ರ ಸೈಟ್ನೇ ವಾಪಸ್ ಕೊಟ್ಬಿಟ್ಟು. ಅಂದ್ರೆ ಹೀಗೆ ಹಣ ಉಳ್ಳವರಿಗೆ ಒಂದು ಕಾನೂನು, ಹಣ ಇಲ್ಲದವ್ರಿಗೆ ಒಂದು ಕಾನೂನು ಈ ದೇಶದಲ್ಲಿ. ನರೇಂದ್ರ ಮೋದಿಯ ಫ್ರೆಂಡ್ ಅಂತ ಹೇಳಿ ಇವರು ಒಂದು ಝೂನೇ ಮಾಡ್ಕೊಂಡ್ಬಿಟ್ಟವ್ರೆ. ಮತ್ತು ಈ ಬಗ್ಗೆ ವರದಿಗಳನ್ನ ಪ್ರಕಟಿಸಿದ್ರೆ ಡೆಕ್ಕನ್ ಹೆರಾಲ್ಡ್, ಹಿಂದೂಸ್ತಾನ್ ಟೈಮ್ಸ್, ಹೀಗೆ ಎಲ್ಲ ಮಾಧ್ಯಮಗಳ ವರದಿಗಳನ್ನ ವಾಪಸ್ ತೆಗೆಸ್ತಾರೆ.
ಅವ್ರಿಗೆ ಬೆದರಿಕೆ ಹಾಕ್ತಾರೆ. ಆಲ್ಟ್ ನ್ಯೂಸ್ ವರದಿ ಮಾಡಿದೆ ಮತ್ತು ಜರ್ಮನ್ ಪತ್ರಿಕೆ ಕೂಡ ವರದಿ ಮಾಡಿದೆ. ಈ ರೀತಿಯ ಝೂ ಮಾಡೋದು ಕಾನೂನಿಗೆ ವಿರೋಧ. ಒಂದು ಸಣ್ಣ ನಾಯಿಗೆ, ಬೀದಿ ನಾಯಿಗೆ, ಬೀದಿ ನಾಯಿ ಮನುಷ್ಯ ಕಚ್ಚೋದಿರ್ಲಿ, ಯಾರು ಬೀದಿ ನಾಯಿ ಹೊಡೆದ್ರೆ ತನಗೇ ನಾಯಿ ಕಚ್ಚಿತು ಅನ್ನೋ ಮಟ್ಟಕ್ಕೆ ಕಯ್ಯ ಕಯ್ಯ ಕುಯ್ಯ ಮೊರ್ರೋ ಅಂತ ಅಂತಿದ್ದಂತಹ ಪ್ರಾಣಿ ಪ್ರೇಮಿ, ಪ್ರಾಣಿ ಲವರ್ ಯಾರು? ಮೇನಕಾ ಗಾಂಧಿ. ತಾನಿದ್ದ ಮನೆಯನ್ನ, ತನ್ನ ಅತ್ತೆಯನ್ನೇ ಪುಸ್ತಕ ಮಾಡಿ ಹರಾಜಾಕಿ ತನ್ನ ಮನೆಯನ್ನೇ ಹೊಡೆದಂತಹ ಮೇನಕಾ ಗಾಂಧಿ ಬಿಜೆಪಿ ಜೊತೆ ಸೇರ್ಕೊಂಡ್ರು. ಕಾಂಗ್ರೆಸ್ನ ಐಡಿಯಾಲಜಿ ವಿರುದ್ಧ, ಇಂದಿರಾ ಗಾಂಧಿ ಐಡಿಯಾಲಜಿ ವಿರುದ್ಧ ಪ್ರಾಣಿ ಪ್ರೀತಿ ತೋರಿಸ್ತಾ ಬಿಜೆಪಿ ಸೇರ್ಕೊಂಡು ಪರಿಸರ ಮತ್ತು ಸಚಿವೆ ಆದ್ರು, ಪ್ರಾಣಿ ಪ್ರಿಯ ಸಚಿವೆ. ಈ ಪ್ರಾಣಿ ಪ್ರಿಯ ಸಚಿವೆ ಎಲ್ಲಿ ಇವತ್ತು? ನಾಯಿಗೆ ಕಲ್ಲೊಡೆದ್ರು, ಮನುಷ್ಯನ ನಾಯಿ ಕಚ್ಚಿದ್ರು ಅನ್ನೋ ಮಟ್ಟಕ್ಕೆ ಇವರು ಎಗರಿ ಬೀಳ್ತಿದ್ರು. ಇವತ್ತು ಇಷ್ಟೊಂದು ಪ್ರಾಣಿಗಳನ್ನ ಸಾಕ್ತಾ ಇದ್ದಾರೆ. ಅವುಗಳ ಸ್ಥಿತಿ ಹೇಗಿದೆ? ಅದೆಂತ ಕಾಡ ಅದು, ಅದೇನದು, ಯಾರ ಜಮೀನದು? ಇದೇನ್ ನಡೀತಾ ಇದೆ ಈ ದೇಶದಲ್ಲಿ? ಯಾಕೆ? ಎಲ್ಲಿ ಮೇನಕಾ ಗಾಂಧಿ ಏನಾಗಿದ್ದಾರೆ? ಯಾಕೆ ಮಾತಾಡ್ತಾ ಇಲ್ಲ? ಮೇನಕಾ ಗಾಂಧಿಗೆ ಏನು ಬಾಯಿ ಬಿದ್ದೋಗಿದ್ಯಾ? ಕಣ್ಣು ಹಿಂಗೋಗಿದ್ಯಾ? ಏನ್ ಮಾಡಿದಾರ ಅವ್ರಿಗೆ? ಅಲ್ಲ ಅವ್ರ ಕೈ ಕಟ್ಟಾಕಿದಾರ, ಬಾಯಿ ಮುಚ್ಚಾಕಿದಾರ? ಯಾಕೆ ಮಾತಾಡ್ತಾ ಇಲ್ಲ? ಯಲ್ಲಪ್ಪ ರೆಡ್ಡಿ ಯಾಕೆ ಹಣ ಉಳ್ಳೋರ್ಗಂ ಕಾನೂನು ಅಂತಾರೆ? ಸಿದ್ದರಾಮಯ್ಯನ ಮೇಲೆ ಯಾಕೆ ಅಟ್ಕಾಯಿಸ್ಕೊಂಡು ಬೀಳ್ತಾರೆ? ಯಾಕೆ ಇವ್ರನ್ನ ಯಾರು ಪ್ರಶ್ನೆ ಮಾಡೋದು? ನಮ್ಮ ಇನ್ನೊಬ್ಬ ಪರಿಸರವಾದಿ ಇದ್ದಾರೆ, ಜೋಸೆಫ್ ವರತ್ತಿ. ಅವ್ರನ್ನ ನಾನು ಕೇಳ್ತಾನೆ ಇದ್ದೀನಿ. ಅವ್ರನ್ನ ಹಲವಾರು ದಿನಗಳಿಂದ. ಅವರು ಒಂದಿನ ಕ್ರಿಕೆಟ್ ಮ್ಯಾಚ್ ನೋಡ್ತಾ ಇದ್ದೀನಿ ಅಂತಾರೆ, ಇನ್ನೊಂದಿನ ಕಾಡಲ್ಲಿದ್ದೀನಿ ಅಂತ ಹೇಳ್ತಾರೆ. ಹೀಗೆ ಅವರು ಹೇಳ್ತಾನೆ ಇರ್ತಾರೆ. ಅವ್ರಿಗೆ ಒಟ್ಟಿನಲ್ಲಿ ಈ ವಿಚಾರ, ಇದು ಬರ್ನಿಂಗ್ ಇಶ್ಯೂ. ಇದು ಒಂಥರ ಮಾತಾಡ್ರಪ್ಪ ನೀವು ಅಂತಂದ್ರೆ ಮಾತಾಡ್ತೀವಿ. ಈ ಬಗ್ಗೆ ವರದಿಗಳನ್ನ ಪ್ರಕಟಿಸಿದ್ರೆ ಆ ವರದಿಗಳನ್ನ ಡಿಲೀಟ್ ಮಾಡಿಸ್ತಾರೆ. ನೀವು ಈ ದೇಶ ಯಾರನ್ನ ಪ್ರಶ್ನೆ ಮಾಡಿದ್ರೆ, ಜಗದ್ಗುರು, ಸ್ವಯಂ ಘೋಷಿತ ಸದ್ಗುರು ಬಗ್ಗೆ ಒಂದು ತನಿಖಾ ವರದಿನ ಪ್ರಕಟಿಸಿದ್ರೆ ಅದನ್ನ ಹೈಕೋರ್ಟ್ ತೆಗೆದುಹಾಕಿ ಅಂತ ಹೇಳಿ, ಸುಪ್ರೀಂ ಕೋರ್ಟ್ ಯಾವುದೇ ಕಾರಣಕ್ಕೂ ನೀವು ಸದ್ಗುರು ಆಶ್ರಮಕ್ಕೆ ಓದ್ಗಿದ್ದೀರಾ ಜೋಕೆ ಅನ್ನುತ್ತೆ. ಸದ್ಯಕ್ಕೆ ಈಗ ಇನ್ನೊಬ್ಬ ದೇವಮಾನವ ಮಂಜುನಾಥ ದೇವಮಾನವಲ್ಲ, ಮಂಜುನಾಥನ ಪೂಜೆನ ಮಾಡಲ್ಲ ಅವರು. ಮಂಜುನಾಥನ ದೇವಸ್ಥಾನ ವ್ಯಾಪಾರಕ್ಕೆ ಇಟ್ಕೊಂಡಿರೋ ವ್ಯಾಪಾರಿ, ಧಾರ್ಮಿಕ ವ್ಯಾಪಾರಿ, ಹಣ ಸಂಪಾದನೆ ಮಾಡಿ ಬಡ್ಡಿ ವ್ಯವಹಾರ ಮಾಡೋ ಬಡ್ಡಿ ಮಗ, ಬಡ್ಡಿ ನಡೆಸ್ತಾ ಇರೋ ಬಡ್ಡಿ ಕುಟುಂಬ, ಬಡ್ಡಿ ಮಕ್ಕಳ ಕುಟುಂಬ, ವೀರೇಂದ್ರ ಹೆಗಡೆ ಅವ್ರ ಕುಟುಂಬ. ಅವ್ರ ಬಗ್ಗೆ ವಿಡಿಯೋ ಮಾಡಬಾರ್ದು. ಅದನ್ನ ಎಷ್ಟು ಚಾನಲ್ ನೋಟಿಸ್ ಕೊಡ್ತಾರೆ, ಎಷ್ಟು ಪತ್ರಕರ್ತರನ್ನ ಎದುರಿಸ್ತಾರೆ. ಮತ್ತು ಇನ್ನು ರಿಪಬ್ಲಿಕ್ ಅನ್ನೋ ಚಾನಲ್, ಅದೊಂದೇ ಚಾನಲ್ ಅಂತಲ್ಲ, ಎಲ್ಲಾ ಗೋಧಿ ಮೀಡಿಯಾ ಚಾನಲ್ಗಳು ಈ ಕಾವಂದರ ಸೇವೆಗೆ ನಿಂತ್ಕೊಂಡ್ಬಿಡ್ತಾರೆ, ಬಡ್ಡಿ ಮಕ್ಕಳ ಸೇವೆಗೆ ನಿಂತ್ಕೊಂಡ್ಬಿಡ್ತಾರೆ. ಅವ್ರ ಉದ್ದ ದುಡ್ಡು ಇವ್ರು ಸುರಿತಾರೆ, ಅವ್ರ ಕಾಲನ್ನ, ಅವ್ರ ಬೂಟನ್ನ ಇವ್ರ ನಾಲಿಗೆಯಿಂದ ನೆಕ್ತಾರೆ. ತಗೊಳ್ಳಿ, ನಮ್ ಸೇವೆ ಸಿದ್ಧ, ನಮ್ ಸೇವೆ ಸಿದ್ಧ ಅಂದ್ರೆ ಹಣ ಇದ್ರೆ ನಿಮ್ ಬೂಟು ನೆಕ್ತಾರೆ, ನಿಮ್ ಪುಂಡಿನೂ ತೊಳ್ಕೊಡ್ತಾರೆ, ಏನ್ ಬೇಕಾದ್ರೂ ಮಾಡ್ಕೊಡ್ತಾರೆ. ಹಣ ಇರ್ಬೇಕು. ಹಣ ಅಂದ್ರೆ ಹೆಣನು ಬಾಯಿ ಬಿಡುತ್ತೆ. ಪತ್ರಕರ್ತ ನಿಮ್ಗೆ ಏನ್ ಬೇಕಾದ್ರೂ ಮಾಡ್ಕೊಡ್ತಾನೆ, ಪೊಲೀಸ್ ಏನ್ ಬೇಕಾದ್ರೂ ಮಾಡ್ಕೊಡ್ತಾನೆ. ಆಕ್ಟಿವ್ ಪರಿಸರವಾದಿಗಳು ನಿಮ್ಮ ವಿರುದ್ಧ ಮಾತನಾಡಲ್ಲ, ಮಾಧ್ಯಮಗಳು ನಿಮ್ ವಿರುದ್ಧ ಮಾತನಾಡಂಗಿಲ್ಲ, ಯಾರು ನಿಮ್ ವಿರುದ್ಧ ನೀವು ಹಣ ಮಾಡಿ. ಇದು ಇವತ್ತು ನಮ್ಮ ದೇಶಕ್ಕೆ ನಾವು ತೋರಿಸ್ತಾ ಇರೋದು. ಹಾಗಾದ್ರೆ ಹಣ ಇದ್ರೆ ಏನ್ ಬೇಕಾದ್ರೂ ಗೆದ್ಕೋಬೋದಾ, ಏನ್ ಬೇಕಾದ್ರೂ ಮಾಡ್ಬೋದಾ ಅನ್ನೋ ಪ್ರಶ್ನೆ ಇದೆ. ಇದನ್ನೇ ಲೋಕಾಯುಕ್ತರಾಗಿದ್ದಂತ ಸಂತೋಷ್ ಹೆಗಡೆ ಹೇಳ್ತಾರೆ. ಇದನ್ನೇ ಹೇಳ್ತಕ್ಕಂಥದ್ದು ಇವತ್ತು ನಮ್ಮ ದೇಶದಲ್ಲಿ ನೈತಿಕತೆ ಬಿದ್ದು ಹೋಗಿದೆ, ನೈತಿಕತೆ ಇಲ್ಲ ಅಂತ ಹೇಳಿ. ಆ ನೈತಿಕತೆ ಬೀಳಿಸ್ತವ್ರು ಯಾರು? ನೈತಿಕತೆಯನ್ನು ಕೊಂದಾಕ್ತವ್ರು ಯಾರು ಅಂದ್ರೆ ಈಗ ಸದ್ಯಕ್ಕೆ ನಮ್ಮ ಮುಂದೆ ಇರ್ತಕ್ಕಂಥವ್ರು ಯಾರು ಅಂತಂದ್ರೆ ನರೇಂದ್ರ ಮೋದಿ, ದಿ ಗ್ರೇಟ್ ನರೇಂದ್ರ ಮೋದಿ, ದಿ ಗ್ರೇಟ್ ಅಮಿತ್ ಶಾ ಮತ್ತು ಅಂಬಾನಿ, ಅದಾನಿ 2% ಶ್ರೀಮಂತರು. ಇವರು ಈ ಒಂದು ವ್ಯವಸ್ಥೆಯನ್ನ ಮಾಡ್ತಾರೆ. ಈ ವ್ಯವಸ್ಥೆಯನ್ನ ಇದಕ್ಕೆ ಈ ನೈತಿಕತೆ ಬಿದ್ದೋಗಿದೆ, ನೈತಿಕತೆ ಯಾವುದು ನಡೆಯೋದಿಲ್ಲ. ಹಾಗಂತ ನಿಜವಾ? ಇದು ಖಂಡಿತ ನಿಜ. ಇದು ನಾವು ಹಾಕೊಂಡಿರೋ ಮುಖವಾಡ, ಈ ಮುಖವಾಡ ಬಿದ್ದೋಗುತ್ತೆ. ಇದು ಒಂದು ಇರ್ತಕ್ಕಂಥ ಒಂಥಾರದ ಬಗ್ಗೆ. ಒಂಥಾರದ ಬಗ್ಗೆ ಇನ್ನು ನಾನು ಸ್ಪೆಷಲ್ ಆಗಿ ಮಾಡ್ತೀನಿ. ಆದ್ರೆ ಇವತ್ತು ಏನು ಸಮೀರ್ ವಿಡಿಯೋ ಮಾಡ್ದ ಅಂತ ಹೇಳಿ ಬಳ್ಳಾರಿಯ ಪೊಲೀಸರು ಸುಮೋಟ ಕೇಸ್ ಹಾಕೊಂಡ್ರು.
ಹುಲಿ ಉಗುರು ಸಿಕ್ತು ಅಂತ ಹೇಳಿ ಇದೇ ಅಧಿಕಾರಿಗಳು DCF CCF ಇವರೆಲ್ಲ ದಾಳಿ ಮಾಡಿ ಅವರೆಲ್ಲ ವಶಕ್ಕೆ ತೆಗೆದುಕೊಂಡ್ರು. ಆದ್ರೆ ಕಾಡು ಪ್ರಾಣಿಗಳನ್ನೇ ಸಾಕಿದಾನೆ ಅಂಬಾನಿ ಮಗ. ಮಕ್ಕಳು ಆಟೆ ಸಾಮಾನು ತಗೊಳ್ಳೋದು ಕೇಳಿದಿರಾ? ಆಟೆ ಸಾಮಾನು ತಗೊಳ್ಳೋದ್ ನೋಡಿ, ಜೋಡಿಸ್ಕೊಳ್ಳೋದು ನೋಡಿದ್ದೀರಾ? ಸಂಗ್ರಹ ಮಾಡೋದಿದ್ದೀರಾ? ಹಣ, ವಿದೇಶಿ ನೋಟುಗಳು ಸಂಗ್ರಹ ಮಾಡಿದ್ದೀರಾ? ಸ್ಟ್ಯಾಂಪ್ ಸಂಗ್ರಹ ಮಾಡಿದ್ದೀರಾ? ಇವನು ಅಂಬಾನಿ ಮಗ ಅನಂತ್ ಅಂಬಾನಿ ಪ್ರಾಣಿಗಳನ್ನ ಸಂಗ್ರಹಣೆ ಮಾಡ್ತಾ ಇದ್ದಾನೆ. ನಾವು ಸಣ್ಣ ಮಕ್ಕಳಿಗಿದ್ದಾಗ ಗೊಂಬೆಗಳನ್ನ ತಗೊಂಡು ಪ್ರಾಣಿ ಗೊಂಬೆಗಳು ಇಟ್ಕೊಂಡು ಆಟ ಆಡ್ತಿದ್ದೋ. ಆನೆ ಇಟ್ಕೊಂಡು, ಹುಲಿ ಇಟ್ಕೊಂಡು, ಸಿಂಹ ಇಟ್ಕೊಂಡು ಆಟ ಆಡ್ತಿದ್ದೋ. ಇದು ನನ್ನ ಕಾಡು, ಇದು ಹಿಂಗೆ ಅಂತ ಹೇಳಿ ನಾನೇ ಕಾಡಿನ ರಾಜ ಅಂತ ಹೇಳಿ. ಈಗ ನಿಜವಾಗ್ಲೂ ಇವನು ಕಾಡಿನ ರಾಜ ಅಂತ ಹೇಳ್ತಾನೆ. ಯಾಕೆ ಅಂದ್ರೆ ಇವನ ಹತ್ರ ದುಡ್ಡಿದೆ. ಸೊ ಆ ರಾಜನಿಗೆ ಇನ್ನೊಬ್ಬ ಗುಲಾಮ, ಯಾರು ಇವನು ಗುಲಾಮ, ಈ ಗುಲಾಮ ಅಂತಲೇ ಕರಿಬೇಕು. ನಮ್ಮ ದೇಶದ ಗುಲಾಮ, ಪ್ರಥಮ ಗುಲಾಮ ಪ್ರಧಾನಿ ನರೇಂದ್ರ ಮೋದಿ. ಕಾಂಟ್ರವರ್ಸಿ ಇರ್ತಕ್ಕಂಥ, ಕಾನೂನು ವಿರುದ್ಧವಾಗಿ ಮಾಡಿರ್ತಕ್ಕಂಥ ಜಾಗಕ್ಕೆ ಒಂತಾರವನ್ನು ಉದ್ಘಾಟಿಸಕ್ಕೆ ಹೇಗೆ ಗುಲಾಮ ಹೋಗ್ತಾರೆ? ಈ ಗುಲಾಮ ಹೋಗಿದ್ದನ್ನ 7 ಗಂಟೆ ಶೂಟ್ ಮಾಡಿ ಅದನ್ನ ಇಡೀ ವಾರಗಟ್ಲೆ ಈ ಗುಲಾಮರು, ಮೀಡಿಯಾ ಪತ್ರಕರ್ತರು ಹೆಂಗ ಅದನ್ನ ತೋರಿಸ್ತಾ ಹೋಗ್ತಾರೆ. ಅಂದ್ರೆ ಇವತ್ತು ಇಡೀ ಜಗತ್ತು ಗುಲಾಮ. ಯಾವ್ದ್ರ ಗುಲಾಮ? ಶ್ರೀಮಂತರ ಗುಲಾಮ, ದುಡ್ಡಿನ ಗುಲಾಮರು ಇವರೆಲ್ಲ. ಕೇಳಿದ್ರೆ ನಾವು EMI ಕಟ್ಬೇಕು ಸರ್, ನಮ್ ಜೀವನ ನಡಿಬೇಕು ಸರ್, ನಮ್ಮ ಹೆಂಡತಿ ಮಕ್ಳಿದ್ದಾರೆ ಸರ್, ನಾವು ಗುಲಾಮರು. ಅವ್ರು ಗುಲಾಮ್ಗಿರಿ ಮಾಡಿಸ್ತಾರೆ, ನಾವು ಗುಲಾಮ್ಗಿರಿ ಮಾಡ್ತೀವಿ. ಪ್ರಶ್ನೆ ಕೇಳಬಾರ್ದು. ಯಾಕೆ ಹೀಗೆ ಅಂದ್ರೆ ನಿಮ್ಗೆ ಕಷ್ಟ ಆಗುತ್ತೆ. ಯಾಕೀಗೆ ಅಂತ ಹೇಳಿದ ತಕ್ಷಣ ನಮ್ ಬ್ಯಾಂಕ್ ಅಕೌಂಟ್ ಸೀಸ್ ಆಗುತ್ತೆ. ನಾವು ಬ್ಯಾಂಕಲ್ಲಿ ಇಟ್ಟ ಒಡವೆಗಳು ನಮ್ದು ಹರಾಜಿಗೆ ಬರುತ್ತೆ. ಕಾರಣವೇ ಗೊತ್ತಿರಲ್ಲ, ಹರಾಜಿಗೆ ಬರುತ್ತೆ. ಬ್ಯಾಂಕ್ ಅವನು CEO ಕೇಳಿದ್ರೆ ನೀವು ನೋಟಿಸ್ ಕೊಟ್ಟಿದ್ದು 48 ಅವರ್ಸ್ ನೋಟಿಸ್ ಕೊಟ್ಬಿಟ್ಟು ನಂಗೆ ಉತ್ತರ ಕೊಡಿ ಅಂತ ಕೇಳ್ತಾರೆ. ಬಂದು ದುಡ್ಡು ಕಟ್ಟಿ ಅಂತ ಹೇಳ್ತಾರೆ. 48 ಅವರ್ಸ್ ಯಾವ ಕಾನೂನು ಇದೆ? ಯಾವ ದೇಶದಲ್ಲಿ ಕಾನೂನು ಇದೆ ಇದು? ಕನ್ನಡದಲ್ಲಿ ಮಾತಾಡಿ. ಕನ್ನಡ ಯಾಕೆ ಮಾತಾಡ್ಬೇಕು? ಹಿಂದಿ ನ್ಯಾಷನಲ್ ಲ್ಯಾಂಗ್ವೇಜ್ ಅಂತಾರೆ. ಹಿಂದಿ ನ್ಯಾಷನಲ್ ಲ್ಯಾಂಗ್ವೇಜ್ ಯಾರು ಹೇಳ್ದವ್ರು? ನೀನು ಹೇಳ್ದ ನಿಮಗೆ ಯಾರು ನ್ಯಾಷನಲ್ ಲ್ಯಾಂಗ್ವೇಜ್ ಅಂತ ಹೇಳಿ? ಅವತ್ತಿಂದ ನಮಗೆ ಶುರು ಆಗುತ್ತೆ. ನಮ್ಗೆ ಬ್ಯಾಂಕ್ನ ಉಪಟಳ, ಬ್ಯಾಂಕ್ನ ಟೆರರಿಸಂ ಶುರು ಆಗುತ್ತೆ. ನಮ್ಮ ಚಾನಲ್ ವಿರುದ್ಧ, ನಮ್ಮ ಅಕೌಂಟ್ಗಳ ವಿರುದ್ಧ ಬ್ಯಾಂಕ್ ಟೆರರಿಸಂ, ಹಿಂದಿ ಬ್ಯಾಂಕ್ಗಳ ಟೆರರಿಸಂ. ಕನ್ನಡ ಚಾನಲ್ ಮೇಲೆ, ಕನ್ನಡ ಪತ್ರಿಕೋದ್ಯಮ ಮೇಲೆ ಮೋದಿ ಸರ್ಕಾರ ಪ್ರಶ್ನೆ ಮಾಡೋ ನನ್ನ ಅಕೌಂಟ್ ಮೇಲೆ ಇವರು ಟೆರರಿಸಂ ಶುರು ಆಗುತ್ತೆ. ನನ್ನ ಒಡವೆಗಳನ್ನ ಸೀಸ್ ಹರಾಜಾಗ್ತಾರೆ. ಯಾಕೆಂದ್ರೆ ಕನ್ನಡ ಮಾತಾಡಿ ಅಂದಿದ್ದಕ್ಕೆ, ಕನ್ನಡ ಮಾತಾಡಿ ಅಂತ ಹೇಳಿ. ಕಾನೂನು ನಮ್ದೇ ಕಾನೂನು. ನೋಟಿಸ್ ಕೊಟ್ಟಿಲ್ಲ, ನಾನು ಎಲ್ಲ ಮ್ಯಾನೇಜ್ ಮಾಡ್ತೀವಿ, ಓಂಬುಡ್ಸ್ಮನ್ಸ್ ಕೊಡ್ತೀವಿ, ಓಂಬುಡ್ಸ್ಮನ್ಸ್ ಅಷ್ಟೇ. ಅವ್ರು ಹೇಳಿದ್ನ ನೋಟಿಸ್ ಕೊಟ್ಟಿದ್ದಾರೆ, ಕಾನೂನು ಪ್ರಕಾರ ಸರಿ ಇದೆ. ಯಾವ ಕಾನೂನು? ಯಾವ ದೊಣ್ಣೆ ನಾಯಕನ ಕಾನೂನು? 48 ಅವರ್ಸ್ ಅಲ್ಲಿ ನನ್ನ ದುಡ್ಡು ಕಟ್ಟಿ ಅಂತ ಹೇಳೋದು ಯಾವ ಕಾನೂನು? ಇದು ಇವತ್ತು ಈ ದೇಶ ಹಣವುಳ್ಳವರ, ಬಲವಂತ ದೇಶ ಇದು. ಹಣ ಉಳ್ಳವರ ನಾವು ಗುಲಾಮ್ಗಿರಿ ಮಾಡ್ತೀವಿ, ಎಲ್ಲರೂ ಗುಲಾಮ್ಗಿರಿ ಮಾಡ್ತೀವಿ. ಪತ್ರಕರ್ತರು ಮೊದಲು, ಮಾಧ್ಯಮಗಳು ಮೊದಲು ಗುಲಾಮ್ಗಿರಿ ಮಾಡ್ತೀವಿ. ಅವ್ರ ಪಾದ ತೊಳೆದು ತಲೆ ಮೇಲೆ ನೀರು ಹಾಕೊಂಡು ತೀರ್ಥ ಸ್ವಾಹ ಅಂತ ಕುಡಿತೀವಿ ನಾವು. ಕುಡಿದೇ ಇದ್ರೆ ನಂತರ ದುಡ್ಡು ಕಳ್ಕೋಬೇಕಾಗುತ್ತೆ, ಸಾಲ ಮಾಡ್ಬೇಕಾಗುತ್ತೆ, ಹರಾಜು ಮಾಡಿಸ್ಕೋಬೇಕಾಗುತ್ತೆ, ಮರ್ಯಾದೆ ಕಳಿಸ್ಕೋಬೇಕಾಗುತ್ತೆ. ಯಾರು ಪ್ರಶ್ನೆ ಮಾಡ್ತಾರೋ ಅವ್ರಿಗೆ ಗತಿ. ಪ್ರಶ್ನೆ ಮಾಡ್ಲಿಲ್ಲ, ಅವ್ರು ಹೇಳಿದ್ದೆ ಸರಿ. ಕಾಗೆ ಬೆಳ್ಳಗಿದೆ, ಕಾಗೆ ಬೆಳ್ಳಗಿದೆ. ಕುದುರೆಗೆ 5 ಕಾಲು, ಕುದುರೆಗೆ 5 ಕಾಲು. ಹೌದು, ಕುದುರೆಗೆ ಅದು ಹೌದು. ಯಾಕೆಂದ್ರೆ ದುಡ್ಡಿರೋನು ಹೇಳ್ತಾ ಇದ್ದಾನೆ. ಇದು ಕತ್ತೆ ಎಲ್ಲ ಕುದುರೆ. ಹೌದು, ಕತ್ತೆನೂ ಕುದುರೆ. ಇದು ಇವತ್ತು ನಮ್ಮ ದೇಶ. ಆರ್ಯರು ಮತ್ತು ದ್ರಾವಿಡರು ಅನ್ನೋ ಅಸ್ಮಿತೆಯನ್ನ ನಾವು ನಮ್ಮ ಚಾನಲ್ ಇವತ್ತು ಕೋಟ್ ಹಾಕಿದ್ರೆ, ಇವತ್ತು ಆರ್ಯರು, ನಿಜವಾದ ಆರ್ಯರಿಗೆ ಬಕ್ ಅನ್ನುತ್ತೆ. ರಾಜೀವ್ ಮಲ್ಹೋತ್ರನ ಅವನ ಟೆಕ್ಸ್ಟ್ ನ ಹಾಕ್ತಾರೆ. ರಾಜೀವ್ ಮಲ್ಹೋತ್ರ ಯಾರು? ಅವನಿಗೆ ತಗೊಂಡು ಸುತ್ತಿದ್ರೆ ರಾಜೀವ್ ಮಲ್ಹೋತ್ರ ಸ್ಟಡಿಡ್ ಬೈ ಸಪೋರ್ಟೆಡ್ ಬೈ RSS. ಈ ಸ್ಟಡಿ 2011 ಇಂದ ಈ ಹಿಂದೂ ನ್ಯಾಷನಲಿಸಂನ, ಹಿಂದುತ್ವವನ್ನ ಇಡೀ ವಿಶ್ವಾದ್ಯಂತ ಪ್ರಾಪಗಂಡ ಮಾಡೋ ಪ್ರಾಪಗಂಡನಿಸ್ಟ್ ರಾಜೀವ್ ಮಲ್ಹೋತ್ರ. ಈ ರಾಜೀವ್ ಮಲ್ಹೋತ್ರನೇ ನಿಜವಾದ RSS ಯೂನಿವರ್ಸಿಟಿ, ವಾಟ್ಸಪ್ ಯೂನಿವರ್ಸಿಟಿಯ ಆಕ್ಚುಯಲ್ ವೈಸ್ ಚಾನ್ಸಲರ್. ಈತ ಹೊರದು ಕೊಡ್ತಕ್ಕಂಥ ಇತಿಹಾಸವೇ ಇವತ್ತು ಇಡೀ ದೇಶದಲ್ಲಿ ವಿಷಾಕಾರೋದಕ್ಕೆ ಹೋಗ್ತಾ ಇರ್ತಕ್ಕಂಥ ಇದು ನಮ್ಮ ದೇಶದ ಹಣೆ ಬರಹ. ಇನ್ನು ವಾಪಸ್ ಎರಡನೇ ವಿಚಾರಕ್ಕೆ ಬಂದ್ರೆ, ಅದೇ ಕನ್ನಡ ಅಸ್ಮಿತೆ ಬಂದ್ರೆ, ತಮಿಳುನಾಡಿನ ಅಸ್ಮಿತೆ ಬಂದ್ರೆ, ಇವತ್ತು ಇಡೀ ದೇಶದಲ್ಲಿ ಚರ್ಚೆ ಆಗ್ತಕ್ಕಂಥದ್ದು ತಮಿಳುನಾಡಿನಲ್ಲಿ ಅವರು ಸಿಂಬಲ್ ಚೇಂಜ್ ಮಾಡ್ಬಿಟ್ರು. ತಮಿಳುನಾಡವರು ರೂಪಾಯಿದಲ್ಲಿ ಅದೇ ರೂಪಾಯಿ ಸಿಂಬಲ್ನ ಇದೇ ನಿರ್ಮಲಾ ತಾಯಿ
ತನ್ನ ಹಲವಾರು ಟ್ವೀಟ್ಗಳಲ್ಲಿ ಅದನ್ನು ಮೆನ್ಷನ್ ಮಾಡಿದ್ದಾರೆ. ಯಾಕೆ ಮಾಡಿದ್ರು ಅವರು? ಇವತ್ತು ಇದು ದೇಶಕ್ಕೆ ಅವಮಾನ, ಇದು ದೇಶದ ವಿರುದ್ಧ ಮಾಡಿದ ದ್ರೋಹ ಅಂತೆಲ್ಲ ಅವರು ಪಾರ್ಲಿಮೆಂಟ್ ನಿಂತ್ಕೊಂಡು ಮಾತಾಡ್ತಾರೆ. ಅದೇ ನಿರ್ಮಲಾ ತಾಯಿ ತನ್ನ ಟ್ವೀಟ್ಗಳಲ್ಲಿ, ಹಿಂದಿನ ಟ್ವೀಟ್ಗಳಲ್ಲಿ ಅದೇ ತಮಿಳ್ ರೂಪಾಯಿನ ಚಿಹ್ನೆಯನ್ನ ಹಾಕ್ತಾರೆ. ಯಾಕೆ? ನಮ್ಮ ಸಂವಿಧಾನದಲ್ಲಿ 22 ಭಾಷೆಗಳನ್ನ ಅಧಿಕೃತ ಭಾಷೆಗಳು ಅಂತ ಕರೀತಾರೆ, ಅಫಿಷಿಯಲ್ ಲ್ಯಾಂಗ್ವೇಜಸ್ ಅಂತ ಕರೀತಾರೆ. 22 ಭಾಷೆಗಳನ್ನ ನೋಟ್ ಮೇಲೆ ಮುದ್ರಿಸಲಾಗಿದೆ. ಅಂದ್ರೆ 22 ಭಾಷೆಗಳು ಅರ್ಥ ಅದು ಅಫಿಷಿಯಲ್ ಲ್ಯಾಂಗ್ವೇಜ್ ಅಂತಲೇ. ಚಿಹ್ನೆ ಇದನ್ನ ಇಟ್ಕೊಂಡಿದ್ದಾರೆ. ನಾವು ರೂಪಾಯಿ ಅಂತ ಬರೀತೀವಿ. ನಾವು ಕನ್ನಡದಲ್ಲಿ ಎಲ್ಲ ರೂಪಾಯಿ ಅಂತಲೇ ಬರೆಯೋದು. ನಾವು ಯಾರು ಮಾರ್ಕ್ ಹಾಕಲ್ಲ, ಚಿಹ್ನೆ ಹಾಕಲ್ಲ. ಆ ಚಿಹ್ನೆಯನ್ನು ಇಟ್ಕೊಂಡೆ ಇವತ್ತು ತಮಿಳುನಾಡಿಗೆ 2,500 ಕೋಟಿ ರೂಪಾಯಿನ ಸರ್ವ ಶಿಕ್ಷಣ ಅಭಿಯಾನ ಕೊಡ್ಲಿಲ್ಲ. ಅವ್ರು ನಿಲ್ಲಿಸ್ಲಿಲ್ಲ. ಅವ್ರು ಅದನ್ನ ಗಂಡು ಮಕ್ಕಳವರು ತಮ್ಮ ಬಜೆಟ್ ನ ಹಣವನ್ನು ತಂದು ಅಲ್ಲಿಗೆ ಹಾಕಿದ್ರು. ನಾವು ನಿಲ್ಸಲ್ಲ, ಅದನ್ನ ನಡೆಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ವಾಟ್ ಅಬೌಟ್ ಸಿದ್ದರಾಮಯ್ಯ? ಇವತ್ತು ನ್ಯಾಷನಲ್ ಎಜುಕೇಶನ್ ಪಾಲಿಸಿ ನಿಲ್ಸಿದೀವಿ ಅಂತ ಎಲ್ಲಿ ಅಧಿಕೃತ ಘೋಷಣೆ ಮಾಡಿದಾರ? ತ್ರಿಭಾಷಾ ನೀತಿನ ಯಾವುದೇ ಕಾರಣಕ್ಕೂ ಒಪ್ಪಕ್ಕೆ ನಾವು ಸಾಧ್ಯವೇ ಇಲ್ಲ, ಹಿಂದಿ ಏರಿಕೆ ನಾವು ಮಾಡೋದಿಲ್ಲ ಅಂತ ಹೇಳಿ ಸ್ಟಾಲಿನ್ ಹೇಳ್ತಾ ಇದ್ದಾರೆ. ಸಿದ್ದರಾಮಯ್ಯ ಹೇಳ್ತಾ ಇದಾರ? ಹೇಳ್ತಾ ಇಲ್ಲ. ಯಾಕೆ? ಸಿದ್ದರಾಮಯ್ಯ ಕೈ ಯಾರ ಜೊತೆ ಜೋಡಿಸಿದೆ? ಡಿ ಕೆ ಶಿವಕುಮಾರ್ ಅವ್ರ ಕೈ ಎಲ್ಲಿ? ಅವ್ರ ಪಕ್ಕ ಯಾರು ಕುತ್ಕೊಂಡಿದ್ದಾರೆ? ಅವ್ರ ಹಿಂದೆ ಕಂಟ್ರೋಲ್ ಮಾಡ್ತಿರೋರು ಯಾರು? ಅಥವಾ ಅವ್ರಿಗೆ ಬಿಸ್ಕೆಟ್ ಹಾಕ್ತಾರೋರು ಯಾರು? ಅವ್ರು ಬಿಸ್ಕೆಟ್ ಹಾಕ್ತಾ ಇದಾರ ಅಥವಾ ಅವ್ರಿಗೆ ಬಿಸ್ಕೆಟ್ ಹಾಕ್ತಾ ಇದಾರೆ? ಯಾರು ಇದ್ರ ಹಿಂದೆ ಇರೋರು? ತಮಿಳುನಾಡವ್ರಿಗೆ ಇವೆಲ್ಲ ಪ್ರಶ್ನೆ ಕೇಳಕ್ಕಾಗತ್ತೆ. ತಮಿಳುನಾಡು ಅಸ್ಮಿತೆಯನ್ನ, ತಮಿಳು ಭಾಷೆಯ ಅಸ್ಮಿತೆಯನ್ನ ಮತ್ತು ಪ್ರತಿಯೊಂದನ್ನು ಅವ್ರ ಭಾಷೆಯನ್ನು ಕೂಡ ಎತ್ತಿ ಹಿಡಿತಾರೆ. ಆದ್ರೆ ಕನ್ನಡಿಗರೇ ನಮ್ಗೇನಾಗಿದೆ? ನಾವ್ಯಾಕೆ ಹಿಂದಿಯನ್ನು ಒಪ್ಕೊಂಡು ತಪ್ಕೊಂಡು ಪಾದ ತೊಳೆದು ಕುಡಿತಾ ಇದೀವಿ? ನಾವು ಮೈಸೂರಿನಲ್ಲಿ ಯಾಕೆ ನಾವು ಹಿಂದಿ ಪ್ರಚಾರ ಸಭಾ ಮಾಡಿದ್ದೀವಿ? ನೋಡಿ, ಮಹಾರಾಷ್ಟ್ರದಲ್ಲಿ ಯಾವ ಭಾಷೆ ಮಾತಾಡ್ತಾರೆ? ಮರಾಠಿ. ಬಿಹಾರದಲ್ಲಿ ಬಿಹಾರಿ. ಕೋಲ್ಕತ್ತಾದಲ್ಲಿ ಕೋಲ್ಕತ್ತಾ ಭಾಷೆ. ಬಿಹಾರಲ್ಲಿ ಭೋಜ್ಪುರಿ. ಕಾಶ್ಮೀರಲ್ಲಿ ಕಾಶ್ಮೀರಿ ಭಾಷೆ. ಎಲ್ಲಿ ಹಿಂದಿ ಭಾಷೆ ಮಾತಾಡ್ತಾರೆ? ವಾಟ್ ನಾನ್ಸೆನ್ಸ್! ಅಂದ್ರೆ ಇದು 2 ರೀತಿಯ ಭಾರತವನ್ನು ಸೃಷ್ಟಿ ಮಾಡ್ಲಾಗ್ತದೆ. ಅಂದ್ರೆ ಎಮೋಷನಲ್ ಕಾರ್ಡ್ ಪ್ಲೇ ಮಾಡಿ ತಮಿಳರು ಮತ್ತು ಹಿಂದಿ ಜನ ಅಂತೇಳಿ ವಾರನ್ನ ಸೃಷ್ಟಿ ಮಾಡಿದ್ದಾರೆ. ಆದ್ರೆ ಈ ಉತ್ತರ ಭಾರತ ಹಿಂದಿಯನ್ನು ಮಾತಾಡೋದೇ ಇಲ್ಲ. ಹಿಂದಿ ಮಾತಾಡೋರು ಯಾರು? ಎಲ್ಲಿದ್ದಾರೆ? ಯಾವ ರಾಜ್ಯ? ಉತ್ತರ ಪ್ರದೇಶದಲ್ಲಿ ಮಾತಾಡೋದು ಎಲ್ಲೋ ಒಂದು ರಾಜ್ಯ ಮಾತಾಡ್ತಾರ. ಪಂಜಾಬಿ ಭಾಷೆ ಮಾತಾಡ್ತಾರೆ. ಗುಜರಾತಲ್ಲಿ ಗುಜರಾತಿ ಮಾತಾಡ್ತಾರೆ. ಒಡಿಸಾದಲ್ಲಿ ಒಡಿಸಾ ಭಾಷೆ ಮಾತಾಡ್ತಾರೆ. ಮಣಿಪುರದಲ್ಲಿ ಮಣಿಪುರಿ ಭಾಷೆ ಮಾತಾಡ್ತಾರೆ. ಎಲ್ಲಿದೆ ಈ ಹಿಂದಿ ನಿಮ್ದು? ವೇರ್ ಈಸ್ ಹಿಂದಿ? ಕಹಾ ಹೇ ಹಿಂದಿ? ಈ ಅಸ್ಮಿತೆ, ಈ ಭಾಷೆಯ ವಿಚಾರವನ್ನ, ಎಮೋಷನಲ್ ವಿಚಾರವನ್ನ ಯಾಕೆ ತರ್ತಾ ಇದ್ದಾರೆ ಅಂತಂದ್ರೆ, ಇವರು ಮೋದಿ ಸರ್ಕಾರದ ವೈಫಲ್ಯ. ಒಂದು, ಅಂಬಾನಿಯ ವಿಷಯ ಚರ್ಚೆ ಆಗ್ತದೆ. ಇನ್ನೊಂದು, ಅದಾನಿಯ ಅರೆಸ್ಟ್ ಮಾಡೋದಕ್ಕೆ ಅಮೆರಿಕ ಕೋರ್ಟ್ ಇವ್ರಿಗೆ ಸಮನ್ಸ್ ಜಾರಿ ಮಾಡಿದೆ ಮತ್ತು ಭಾರತೀಯ ಕೋರ್ಟ್ ಇವ್ರಿಗೆ ಅವರನ್ನ ಅರೆಸ್ಟ್ ಮಾಡಿ ಅಮೆರಿಕಕ್ಕೆ ಹ್ಯಾಂಡ್ ಓವರ್ ಮಾಡಬೇಕು. ಈ ವಿಚಾರಗಳು ಚರ್ಚೆ ಆಗ್ಬಾರ್ದು. ಮತ್ತು ನೋಡಿ, ನಮ್ಮ ದೇಶದಲ್ಲಿ UPA 2 ಸರ್ಕಾರ ಇದ್ದಾಗ 2G ಸ್ಕ್ಯಾಮ್ ಅಂತ ಹೇಳಿ ತರಂಗಾಂತರ ಹರಾಜು ಪ್ರಕ್ರಿಯೆಯಲ್ಲಿ ದೊಡ್ಡ ಸ್ಕ್ಯಾಮ್ ಆಯಿತು ಅಂತ ಹೇಳಿ ವಿನೋದ್ ರಾಯ್ ಅನ್ನೋ ಪತ್ರಕರ್ತ ದೊಡ್ಡ ಮಟ್ಟದಲ್ಲಿ ಬರೆದ. CAG ವರದಿನ ಬರೆದು ಇಡೀ ದೇಶದಲ್ಲಿ ಜನರಿಗೆ ಯಾವ ಚರ್ಚೆ ಬಂತು ಅಂತಂದ್ರೆ, ಅಯ್ಯೋ ಇಷ್ಟೊಂದು ಹಣ ಹೊರಟೋಗಿದ್ಯಾ ಅಂತ. ಕೊನೆಗೆ ಅದೇ ವಿನೋದ್ ರಾಯ್ ಕ್ಷಮಾಪಣೆ ಕೇಳ್ದ, ನಾನು ತಪ್ಪು ವರದಿಯನ್ನ ಬರೆದೆ, ನನಗೆ ಗೊತ್ತಾಗ್ಲಿಲ್ಲ ಅಂತ. ಮತ್ತು ಅದನ್ನೇ ಇಟ್ಕೊಂಡು ಸುಪ್ರೀಂ ಕೋರ್ಟ್ ಹೇಳ್ತು 2G ಒಂದು ಸ್ಕ್ಯಾಮೇ ಅಲ್ಲ ಅಂತ. ಇವತ್ತು ಎಲಾನ್ ಮಸ್ಕ್ ಅವರಿಗೆ ಸ್ಟಾರ್ ಲಿಂಕ್ ನೆಟ್ವರ್ಕ್ ನ, ಅಂದ್ರೆ ಸ್ಯಾಟಲೈಟ್ ನೆಟ್ವರ್ಕ್ ಅನ್ನ ಇವತ್ತು ಭಾರತ ಅವರಿಗೆ ಕೊಟ್ಟಿದೆ. ಹರಾಜ್ ಮಾಡಿದ್ರ? ಯಾವ ಹರಾಜ್ ಮಾಡಿದ್ರು? ಎಷ್ಟಕ್ಕೆ ಹರಾಜ್ ಮಾಡಿದ್ರು? ಇಲ್ಲೇನು ಹಗರಣ ನಡೀತು? ಇದಕ್ಕೂ ಮೊದಲು ಅಂದ್ರೆ 8-10 ತಿಂಗಳ ಹಿಂದೆ ಇದೇ ಎಲಾನ್ ಮಸ್ಕ್ ಭಾರತ ಸರ್ಕಾರದ ಮೇಲೆ ಕೇಸ್ ಹಾಕೊಂಡಿದ್ದ. ಯಾವುದೇ ಕಾರಣಕ್ಕೂ ಇಂಟರ್ನೆಟ್ ಫೆಸಿಲಿಟಿಯನ್ನ ನೀವು ಹರಾಜಲ್ಲಿ ಮಾಡಬಾರ್ದು, ನನಗೆ ಕೊಡ್ಬೇಕು ನೀವು ಅಂತ ಹೇಳಿ. ಅಂದ್ರೆ ಇವನೊಬ್ನೇ ದೊಡ್ಡ ನಾಯಕ, ಇವನ್ಗೆ ಇರ್ಬೇಕಾ? ಇಸ್ರೋ ನಮ್ಮ ಸಂಸ್ಥೆ ಎಷ್ಟು ಸ್ಯಾಟಲೈಟ್ ಗಳನ್ನ ಹಾರಿಸಿದೆ.
ಎಷ್ಟು ಸ್ಯಾಟಲೈಟ್ ಗಳನ್ನ ಹಾಕಲಾಗಿದೆ. ಇದೇ ನಮ್ಮ ಪ್ರಧಾನಿ ನರೇಂದ್ರ ಮೋದಿ 2021ರಲ್ಲಿ ಕೆಂಪುಕೋಟೆಯಲ್ಲಿ ನಿಂತುಕೊಂಡು ಹೇಳಿದ್ರು, ನಾವು ಗ್ರಾಮ ಗ್ರಾಮಗಳಿಗೆ ಆಪ್ಟಿಕ್ ಫೈಬರ್ ಹಾಕ್ತಿವಿ, ಅದಕ್ಕೆ ಅಂತ ಸಾವಿರಾರು ಕೋಟಿ ರೂಪಾಯಿ ಖರ್ಚು ಮಾಡ್ತೀವಿ ಅಂತ ಹೇಳಿದ್ರು. ಹಾಕಿದ್ರಾ? ಮತ್ತು ಈ ಇಸ್ರೋ ಸ್ಯಾಟಲೈಟ್ ಗಳನ್ನ ಬಳಸ್ಕೊಂಡು ಮೊಟ್ಟ ಮೊದಲಿಗೆ 5G ತರಂಗಾಂತರವನ್ನ ಏರ್ಟೆಲ್ ನ ಮಿತ್ತಲ್ ತರ್ತೀವಿ ಅಂತಂದ್ರು. ತರ್ತಾ ಇದಾರೆ ಅವರು. ಸೊ ಅವ್ರು ತರ್ತಾ ಇರ್ತಕ್ಕಂಥದಕ್ಕೆ ಜಿಯೋ ಅಂಬಾನಿಗೂ ಕೂಡ ಕನೆಕ್ಟ್, ಅವರು ಸ್ಯಾಟಲೈಟ್ ಗಳನ್ನ ಹಾರಿಸಿ ರೆಡಿ ಆಗಿದ್ರು. ಯಾಕೆ ಎಲಾನ್ ಮಸ್ಕ್ ಕೊಡ್ತಾ ಇದ್ದೀರಾ? ಹರಾಜ್ ಹಾಕಿದ್ರ ಏನೋ ಫ್ರೀ ಕೊಟ್ಬಿಟ್ರ? ಅದಕ್ಕೆ ಎಷ್ಟು ಕೊಟ್ರಿ, ಏನಕ್ಕೆ ಕೊಟ್ರಿ? 2G ಸ್ಕ್ಯಾಮ್ ಅಂತ ಬಾಯಿ ಬಡ್ಕೊಂಡು ಕೋಟ್ಯಾಂತರ ರೂಪಾಯಿ ಅಂತ ಹೇಳಿ ವಿನೋದ್ ರಾಯ್ನಂತಹ ಮನುಷ್ಯರನ್ನ ಬಿಡಿಸಿ ದೊಡ್ಡ ದೊಡ್ಡ ಚರ್ಚೆ ಮಾಡಿಸಿ, ಮೀಡಿಯಾ ಹೌಸ್ಗಳು ಚರ್ಚೆ ಮಾಡಿ ಇವತ್ತು ಸ್ಟಾರ್ ಲಿಂಕ್ಗೆ ಕೊಟ್ಟಿದ್ದಾರೆ. ಏರ್ಟೆಲ್ ಮತ್ತು ಜಿಯೋ ಎರಡು ಕೂಡ ಟೈ ಅಪ್ ಮಾಡ್ಕೊಂಡಿದ್ದಾರೆ. ಇವರೇ ಅಪೋನೆಂಟ್ಸ್, ಇವರೇ ಅವ್ರ ಜೊತೆ ಟೈ ಅಪ್ ಮಾಡ್ಕೊಂಡ್ಬಿಟ್ರು. ಈ ವ್ಯಾಪಾರಿಗಳು ಹೀಗೆ, ಲಾಭ ಆದ್ರೆ ನಮಗೂ ಆಗ್ಬಿಡ್ಲಿ ಅಂತೇಳಿ, ನಷ್ಟ ಆದ್ರೆ ಎಲ್ಲರಿಗೂ ಆಗ್ಲಿ, ಲಾಭ ಆದ್ರೆ ನಮಗ್ ಮಾತ್ರ ಆಗ್ಲಿ ಅಂತ. ಹಾಗಾದ್ರೆ ಮುಂದೆ ಭಾರತದಲ್ಲಿ ಭಾರತೀಯರಿಗೆ ಆಪ್ಷನ್ನೇ ಇಲ್ಲ, ನೀವು ಜಿಯೋ ತಗೋಬೇಕಲ್ಲ ಏರ್ಟೆಲ್ ತಗೋಬೇಕು. ಕಾಂಪಿಟೇಟಿವ್ ರೇಟ್ ಏನು? ಎರಡು ನಿಮ್ಗೆ ಅವನು ಸ್ಟಾರ್ ಲಿಂಕ್ ನಿಮ್ಗೆ ಕೊಡ್ತಕ್ಕಂಥ ರೇಟ್ ಎಷ್ಟು? ಒಂದೇ ರೇಟ್. ಸೊ ಈ ಎಷ್ಟು ಲಾಸ್ ಮಾಡ್ಕೊಂಡು ಅಂಬಾನಿ ಕಮ್ಮಿ ಕೊಡ್ತಾನೆ, ಎಷ್ಟು ಲಾಸ್ ಮಾಡ್ಕೊಂಡು ಮಿತ್ತಲ್ ಕಮ್ಮಿ ಕೊಡ್ತಾನೆ. ಇವ್ರಿಗಂತೂ ಪುಕ್ಸಟ್ಟೆ ಅಂತ ಕೊಡಲ್ಲ ಯಾರು? ಎಲಾನ್ ಮಸ್ಕ್. ಸೊ ಇದೊಂದು ದೊಡ್ಡ ಇನ್ನೊಂದು ವಾರ್ ಶುರು ಆಗುತ್ತೆ. ಮತ್ತೆ ಏಕಸ್ವಾಮ್ಯ. ಎಲಾನ್ ಮಸ್ಕ್ ಅಮೆರಿಕಲ್ಲಿ ಕುತ್ಕೊಂಡು ನಮ್ಮ ಇಡೀ ಭಾರತವನ್ನ ಕಂಟ್ರೋಲ್ ಮಾಡ್ತಾನೆ, ನಮ್ಮ ಇಡೀ ಭಾರತದ ಡಾಟಾವನ್ನ ತಗೋತಾನೆ, ನೋಡ್ತಾನೆ. ಇಡೀ ಭಾರತದ ಅರ್ಥ ವ್ಯವಸ್ಥೆ ಅವನ ಕಂಟ್ರೋಲ್ಗೆ ಹೋಗುತ್ತೆ. ಒಂದು ದಿನ ಅವನು ಸ್ಯಾಟಲೈಟ್ ನ ಸ್ವಿಚ್ ನ ಆಫ್ ಮಾಡಿದ್ರೆ ನಿಮ್ ಭಾರತ ಫಿನಿಶ್. ನಿಮ್ಮ ಇಂಟರ್ನೆಟ್ ಬಿದ್ದೋಗುತ್ತೆ, ಬ್ಯಾಂಕಿಂಗ್ ಸೆಕ್ಟರ್ ಬಿದ್ದೋಗುತ್ತೆ, ಹಾಸ್ಪಿಟಲ್ ಸೆಕ್ಟರ್ ಬಿದ್ದೋಗುತ್ತೆ, ಸರ್ಕಾರದ ನಿಮ್ಮ ವ್ಯವಸ್ಥೆ ಬಿದ್ದೋಗುತ್ತೆ. ವಾಟ್ ಈಸ್ ದ ಆಲ್ಟರ್ನೇಟಿವ್? ಯಾವುದನ್ನು ಸರ್ಕಾರ ಹೇಳ್ತಾ ಇಲ್ಲ, ಮುಚ್ಚಿಟ್ಟಿದೆ. ಇದೆಲ್ಲವನ್ನು ಮುಚ್ಚಿಟ್ಟಿದೆ. ಇದು ಮುಚ್ಚಿಟ್ಟ ಸರ್ಕಾರ ಇದು. ಇವೆಲ್ಲವೂ ಗೊತ್ತಾಗಬಾರ್ದು ಅಂತಲೇ ಇವರು ಮಸೀದಿಗಳಿಗೆ ಟಾರ್ಪಲ್ ಮುಚ್ಚುತ್ತಾರೆ ಮತ್ತು ಎಲಾನ್ ಮಸ್ಕ್ ವಿಚಾರ ಗೊತ್ತಾಗದೆ ಇರಲಿ ಅಂತ ಹೇಳಿ ತಮಿಳು ಭಾಷೆ ಗಲಾಟೆನ ಹೆಬ್ಬಿಸ್ತಾರೆ. ಇವರ ಅಪ್ರಾಣೆ. ಇವರು ಜನಗಣತಿನೂ ಮಾಡಲ್ಲ, ಜಾತಿ ಗಣತಿನೂ ಮಾಡಲ್ಲ. ಇವೆರಡೂ ಮಾಡ್ದೇನೆ ಇವರು ಡಿಲಿಮಿಟೇಷನ್ ಮಾಡೋಕ್ಕೂ ಆಗೋದಿಲ್ಲ, ಸಾಧ್ಯವೇ ಇಲ್ಲ. ಇವ್ರಿಗೆ ಹಣೆ ಬರೋದಿಲ್ಲ. ಇವರಿಗೆ ಅವ್ರಿಗಷ್ಟು ತಾಕತ್ತು ಇಲ್ಲ. ಅವರಿಗೆ 56 ಇಂಚಿನ ಎದೆ ಅಂತ ಹೇಳ್ತಾನಲ್ಲ ಈ ಮನುಷ್ಯ. ಗುಲಾಮಿ ಹಣವಂತರ ಅಮೆರಿಕದ ಟ್ರಂಪ್ನ, ಎಲಾನ್ ಮಸ್ಕ್ನ, ಅಂಬಾನಿ ಅದಾನಿಯ ಗುಲಾಮಿ ಪ್ರಧಾನಿ ಇದಾರಲ್ಲ ಇವರು, ಅವ್ರಿಗೆ ತಾಕತ್ತಿದ್ಯಾ? ಮತ್ತು ಇವ್ರಿಗೆ ಜೈ ಜೈ ಮೋದಿ ಅಂತ ಅಂಧ ಭಕ್ತರು ಈ ಗುಲಾಮರಿಗೂ ಇವ್ರಿಗೂ ಯಾವ ಧೈರ್ಯ ಇಲ್ಲ. ಮತ್ತು ಇವ್ರು ಕೊಡ್ತಕ್ಕಂಥ ಎಂಜಲ ಕಾಸ್ಗೆ EMI ಕಟ್ಕೊಂಡು ಮತ್ತು ಚಾನಲ್ ನಡೆಸ್ಕೊಂಡಿರೋ ಗುಲಾಮಿ ಪತ್ರಕರ್ತರಿಗೂ, ಗುಲಾಮಿ ಮೀಡಿಯರ್ಗೂ ಧೈರ್ಯ ಇಲ್ಲ. ಈ ದೇಶದಲ್ಲಿ ನೀವು ರೀಡಿಸೈನ್ ಮಾಡಿದ್ರೆ, ಅಲೋಕೇಶನ್ ಮಾಡಿದ್ರೆ, ಡಿಲಿಮಿಟೇಷನ್ ಮಾಡಿದ್ರೆ ಏನಾಗುತ್ತೆ ಅನ್ನೋದು. ಹೆಚ್ಚು ಸ್ಥಾನಗಳು ಉತ್ತರ ಪ್ರದೇಶಕ್ಕೆ ಹೋಗಿ ಕಡಿಮೆ ಸ್ಥಾನಗಳು ದಕ್ಷಿಣ ಭಾರತಕ್ಕೆ ಬಂದ್ರೆ, ಸೊ ಒನ್ಸ್ ಅಗೈನ್ ಈಗ ಎಲ್ಲರೂ ಹೇಳ್ತಾರೆ ಇದೇ ಗುಲಾಮಿ ಮೀಡಿಯಾದವರು, ಗುಲಾಮಿ ಪತ್ರಕರ್ತರು ಮತ್ತು ಗುಲಾಮಿ ಮನಸ್ಥಿತಿಯ ಟ್ವಿಟರ್ ನಲ್ಲಿ ಬರೀತಕ್ಕಂಥವ್ರು ಎಲ್ಲರೂ ಹೇಳ್ತಾರೆ, ಕಾನೂನು ಪ್ರಕಾರ ಮಾಡ್ತಾ ಇದ್ದಾರೆ. ಎಲ್ಲ ಮೊದಲೇ ನಿರ್ಧಾರ ಆಗಿತ್ತು. ಹೌದು, ಎಲ್ಲ ಮೊದಲೇ ನಿರ್ಧಾರ ಆಗಿತ್ತು. ಆಗ ಎಷ್ಟು ಜನಸಂಖ್ಯೆ ಇತ್ತು, ಎಷ್ಟು ಸಾಕ್ಷರತೆ ಪ್ರಮಾಣ ಇತ್ತು, ಕಾಡಿನ ಎಷ್ಟು ಪ್ರಮಾಣ ಇತ್ತು. ಈ ನರೇಂದ್ರ ಮೋದಿ ಗುಲಾಮಿ ಪ್ರಧಾನಿ ಬರೋದಕ್ಕೆ ಮುಂಚೆ ನಮ್ಮ ದೇಶದಲ್ಲಿ ಎಷ್ಟು ಕಾಡಿತ್ತು? 33% ಕಾಡಿತ್ತು. ಇವತ್ತು ಅದನ್ನ ಎಷ್ಟು ಪರ್ಸೆಂಟ್ ಗೆಲ್ಲಿಸಿದ್ದಾರೆ? 22% ಗೆಲ್ಲಿಸಿದ್ದಾರೆ. ಈ 22% ಕಾಡು, ಅದರಲ್ಲಿ 19% ಕಾಡು ಎಲ್ಲಿದೆ? ಕರ್ನಾಟಕದಲ್ಲಿದೆ. ಇನ್ನು ಉಳಿದ 2%, 3% ಮಾತ್ರ ಉತ್ತರ ಭಾರತಕ್ಕಿದೆ. ಅಷ್ಟು ಕಾಡನ್ನ ನಾಶ ಮಾಡಿದ್ ಯಾವಾಗ ಗೊತ್ತಾ? ಈ ನರೇಂದ್ರ ಮೋದಿಯ ಟೈಮಲ್ಲಿ. ಇವ್ರಿಗೆ ಕಾಡನ್ನ ಬೇಕಾದ ಕಡೀರಿ ಅಂತ ಕಾನೂನು ಚೇಂಜ್ ಮಾಡಿದವ್ರು ಯಾರು? ನರೇಂದ್ರ ಮೋದಿ. ಇದೇ 356 ಏನು ಸಂಸದರು ಬಾಯಿ ಮುಚ್ಕೊಂಡು ಕೂತಿದಾರಲ್ಲ, ಇನ್ಕ್ಲೂಡಿಂಗ್ ರಾಹುಲ್ ಗಾಂಧಿ, ಕಾಂಗ್ರೆಸ್ನವ್ರು ಎಲ್ಲರೂ ಬಾಯಿ ಮುಚ್ಕೊಂಡು ಕೂತಿದ್ರಲ್ಲ ಕಾನೂನು ಬದಲಾದಾಗ. ಯಾಕೆ ಮಾತಾಡ್ಲಿಲ್ಲ? ಯಾಕೆ ಕಾಡು ಪರ್ಸೆಂಟ್ ಕಮ್ಮಿ ಆಯ್ತು? ಯಾಕೆ ಇವನು ಅಂಬಾನಿ ಕಾರ್ಡ್ಗೆ ಹೋಗಿ ಈ ಗುಲಾಮಿ ಮನುಷ್ಯ ಹೋಗಿ ಕಾಡು ಪ್ರಾಣಿಗಳನ್ನ ಮಾತಾಡಿಸ್ತಾ ಕೂತ್ಕೋತಾನೆ? ಗ್ಲಾಸ್ ಅಲ್ಲಿ ಸಿಂಹ ತಟ್ಕೊಂಡು ಕೂತ್ಕೋತಾರೆ. ಇದು ನಮ್ಮ ದೇಶದ ಸ್ಥಿತಿ. ಮತ್ತೆ ಇನ್ನು ನಾವು ಈ ಜನಸಂಖ್ಯೆ ನೀವು ಆಧಾರದ ಮೇಲೆ ನೀವು ದೇಶನ ನೀವು ಸರಿ ಮಾಡದೇ ಇದ್ರೆ, ಕ್ಷೇತ್ರಗಳನ್ನ ಹಂಚಿಕೆ ಮಾಡದೇ ಇದ್ರೆ,
ಸ್ವತಂತ್ರ ಪೂರ್ವ ಕಾಲದಿಂದಲೂ ಭಾಷೆಯ ಒಂದು ಅಸ್ತಿತ್ವಕ್ಕಾಗಿ ತಮಿಳರು ಹೋರಾಟ ಮಾಡಿದ್ದಾರೆ, ಹಾಗೆ ಕನ್ನಡಿಗರು ಹೋರಾಟ ಮಾಡಿದ್ದಾರೆ. ಅಸ್ಮಿತೆ ಇದು ಪ್ರೈಡ್ ಅಲ್ಲ, ಇದು ಭಾಷಾಭಿಮಾನ, ದುರಾಭಿಮಾನ ಅಲ್ಲ, ಇದು ನಮ್ಮ ಐಡೆಂಟಿಟಿ, ನಮ್ಮ ಗುರುತು, ಇದು ನಮ್ಮ ಅಸ್ತಿತ್ವ. ಇದು ಸೊ ನಮ್ಮ ಅಸ್ತಿತ್ವವನ್ನ ಪ್ರಶ್ನೆ ಮಾಡಿದಾಗ ನಾವು ಈಗ ಆರ್ಯರು ಅಂದ್ರೆ ನಾವು ಆರ್ಯರಲ್ಲ ಅಂತ ಹೇಳಕ್ ಬರ್ತಾರೆ. ಹಾಗೆ ನಾವು ತಮಿಳಿಗರು, ನಾವು ಕನ್ನಡಿಗರು ಅಂದ್ರೆ ನೀವು ಭಾರತೀಯರನ್ನು ಯಾಕೆ ನೀವು ಭಾಷೆ ಮೇಲೆ ಹೇಳ್ತೀರಾ? ಯಾಕೆ ಭಾಷೆ ಮೇಲೆ ಹೇಳಬಾರ್ದು? ಈ ದೇಶವನ್ನ ವಿಂಗಡಣೆ ಮಾಡಿದ್ದೆ, ಈ ದೇಶವನ್ನ ಒಗ್ಗೂಡಿಸಿದ್ದೆ, ವಿಂಗಡಣೆ ಮಾಡಿದ್ದು ಎರಡೂ ಕೂಡ ಭಾಷೆಯ ಆಧಾರದ ಮೇಲೆ. ಸೊ ನೀವು ಅದನ್ನೇ ಇಲ್ಲ ಅಂತಂದ್ರೆ, ನೀವು ನಮ್ಮ ಭಾಷೆ ಕಲಿಯೋದಕ್ಕೆ ನೀವು ಹಿಂದಿನೇ ಕಲಿಬೇಕು ಅಂತ ನೀವು ಹೇರೋದಾದ್ರೆ, ಸೊ ಈ ದೇಶ ಯಾಕೆ ಒಟ್ಟಾಗಿರುತ್ತೆ? ಯಾಕೆ ಯುನೈಟೆಡ್ ಸ್ಟೇಟ್ಸ್ ಆಫ್ ರಷ್ಯಾ ಯಾಕೆ ಹೊಡೆದೋಯ್ತು? ಯಾಕೆ ನೀವು ಯುನೈಟೆಡ್ ಇದು ರಷ್ಯಾ ಅಧ್ಯಯನ ಮಾಡ್ಬೇಕು ನೀವು, ಯಾಕೆ ಹೊಡೆದೋಯ್ತು ಅಂತ ಹೇಳಿ. ಇದೇ ರೀತಿ ಯಜಮಾನಿಕೆಯನ್ನ ಮಾಡಿಕೋಗಿದ್ದಕ್ಕೆ ಬಿಜೆಪಿ ಯಜಮಾನಿಕೆ ಮತ್ತು ಹೈರಾರ್ಕಿಯ ರಾಜಕಾರಣವನ್ನ ಯಾರೂ ಸಹಿಸೋದಿಲ್ಲ, ಯಾವತ್ತಿಗೂ ಸಹಿಸಿಲ್ಲ, ಮುಂದೇನೂ ಸಹಿಸೋದಿಲ್ಲ. ಈ ಒಂದು ಭಾಷಾ ಅಸ್ಮಿತೆ ಮತ್ತು ಸಂಸ್ಕೃತಿಯ ಅಸ್ಮಿತೆ ಮತ್ತು ನಮ್ಮ ಎಲ್ಲ ಅಸ್ಮಿತೆಗಳನ್ನ ತೊಡೆದಾಕ್ತಕ್ಕಂಥ ಮತ್ತು ನಮ್ಮ ಉತ್ತರ ಭಾರತದವರನ್ನೇ ನೀವು ನಮ್ಮಿಂದಲೇ ನಾವು ಮಾತ್ರ ಆಡೋಕ್ಕಿರೋದು, ನೀವು ದುಡಿಯೋಕ್ ಮಾತ್ರ ಇರೋದು ಅನ್ನೋದನ್ನ ಯಾವತ್ತಿಗೂ ದಕ್ಷಿಣ ಭಾರತದ ಒಪ್ಪಲ್ಲ. ದಕ್ಷಿಣ ಭಾರತ ಅಂತಲ್ಲ, ಯಾರು ಕೂಡ ಒಪ್ಪಲ್ಲ. ಇಲ್ಲಿ ಪ್ರಧಾನಿಯಾಗಿದ್ದಂತಹ ದೇವೇಗೌಡ, ಪ್ರಧಾನಿಯಾಗಿದ್ದಂತಹ PV ನರಸಿಂಹರಾವ್, ಇವರನ್ನು ಬಿಟ್ರೆ ಯಾರು ದಕ್ಷಿಣ ಭಾರತದಲ್ಲಿ ಇಷ್ಟು ಸ್ವತಂತ್ರ ಭಾರತದಿಂದ ಬೇರೆ ಏನ್ ಯಾರು ಸಿಗ್ಲೇ ಇಲ್ವಾ ನಿಮ್ಗೆ? ಯಾಕೆ ಉತ್ತರ ಭಾರತದವರೇ ಪ್ರಧಾನಿ ಆಗ್ಬೇಕು? ಕನ್ನಡದ ವರನಟ ಡಾಕ್ಟರ್ ರಾಜ್ಕುಮಾರ್ ಯಾವಕ್ಕೆ ಒಂದೇ ಒಂದು ರಾಷ್ಟ್ರ ಪ್ರಶಸ್ತಿ ಸಿಗ್ಲಿಲ್ಲ? ಗಿರೀಶ್ ಕಾಸರವಳ್ಳಿ ಅವರ ಸಿನಿಮಾಗೆ ಯಾಕೆ ಅವರು ಅಷ್ಟು ಸತ್ಯಜಿತ್ ರೇಯ ಮಟ್ಟಕ್ಕೆ ಸಿನಿಮಾಗಳು ಮಾಡಿದ್ರು, ಯಾಕೆ ಇನ್ನೂ ಅವ್ರಿಗೆ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಆಗ್ಲಿ ಮತ್ತು ದೊಡ್ಡ ಮಟ್ಟ ರಾಷ್ಟ್ರೀಯ ಸ್ಥಾನಮಾನ ಯಾಕೆ ಗುರುತಿಸಲ್ಲ? ಕನ್ನಡಿಗರು ಅಂದ್ರೆ ಸೆಕೆಂಡ್ ಡಿವಿಷನ್, 2ನೇ ದರ್ಜೆಯವರು. ಸೌತ್ ಇಂಡಿಯನ್ಸ್ ಅಂದ್ರೆ 2ನೇ ದರ್ಜೆಯವರು, ನಾವು ಮೇಲ್ದರ್ಜೆಯವರು. ಸೊ ಇದು ಈ ತಾರತಮ್ಯ ಯಜಮಾನಿಕೆ ಇದೆಯಲ್ಲ, ಈ ಯಜಮಾನಿಕೆಯನ್ನ ಸ್ವತಂತ್ರ ಕಾಲ ಪೂರ್ವದಿಂದಲೂ ಕೂಡ ಪೆರಿಯಾರಿಂದ ಹಿಡಿದು ಇಲ್ಲಿವರೆಗೂ ಕಾಮರಾಜ್ ಇಂದ ಹಿಡಿದು ಇಲ್ಲಿವರೆಗೂ ಎಲ್ಲವನ್ನು ವಿರೋಧಿಸ್ಕೊಂಡು ಬಂದಿದೆ. ಆದ್ರೆ ಕನ್ನಡಿಗರಲ್ಲೇ ನಮ್ಮಲ್ಲೇ ಸ್ವಲ್ಪ ಆ ಕಡೆ ಸ್ವಲ್ಪ ಈ ಕಡೆ ಅಂತಿರುತ್ತೆ. ಈ ಆ ಕಡೆ ಈ ಕಡೆ ಅನ್ನೋದು ತೊಲಗಲಿಲ್ಲ ಅಂತಂದ್ರೆ, ಕನ್ನಡಿಗರ ಅಸ್ಮಿತೆ ಉಳಿಲಿಲ್ಲ ಅಂತಂದ್ರೆ, ಇವತ್ತು ನೋಡಿ ನಮ್ಗೆ 6,000 ಕೋಟಿ ರೂಪಾಯಿ 4 ಲಕ್ಷ ರೂಪಾಯಿ ಕೋಟಿ ನಾವು ತೆರಿಗೆ ಕಟ್ತೀವಿ. ನಮ್ಗೆ ಅವರು 13,000 ಕೊಡ್ತಾರೆ, 13,000 ಕೋಟಿ ಕೊಡ್ತಾರೆ. ನಾವು 4 ಲಕ್ಷ ಕೋಟಿ ತೆರಿಗೆ ಕೊಡ್ತೀವಿ. ಇದು ಸರಿಯಾಗಿಲ್ಲ ಅಂತಂದ್ರೆ, ಇವತ್ತು ಸರಿಯಾಗಿಲ್ಲ ಅಂತಂದ್ರೆ ಇನ್ನು ಮುಂದಕ್ಕೆ ಯಾವತ್ತೂ ಸರಿಯಾಗಲ್ಲ ಇನ್ನು. ಸೊ ಅಂದ್ರೆ ತೆರಿಗೆಯ ಹಂಚಿಕೆ ಆಗ್ಲಿ ಮತ್ತು ಯಾವುದೇ ಹಂಚಿಕೆಯನ್ನು ಕೂಡ ನಾವು ಸರಿಯಾಗಿ ಮಾಡಲ್ಲ, ಅದನ್ನು ನ್ಯಾಯಬದ್ಧವಾಗಿ ಮಾಡಲ್ಲ, ಸಂವಿಧಾನಬದ್ಧವಾಗಿ ನಡ್ಕೊಳ್ಳಲ್ಲ ಅನ್ನೋರ ಜೊತೆ ಏನ್ ನ್ಯಾಯ, ಏನು ಪಂಚಾಯತ್ ನಾನು ಮಾಡದೆ ಹೇಗೆ ಅನ್ನೋ ಹತ್ರ ಈ ನ್ಯಾಯ ಏನು ಕೇಳ್ತೀರಾ? ಹೋರಾಟ ಒಂದೇ ದಾರಿ. ಈ ಹೋರಾಟ ಏನು ಅಂದ್ರೆ, ಇದು ನಮ್ಮ ಅಸ್ಮಿತೆಯ ಹುಡುಕಾಟ, ನಮ್ಮ ಅಸ್ಮಿತೆಯ ಸ್ಥಾಪನೆಗಾಗಿ ಹೋರಾಟ. ಇವೆಲ್ಲವೂ ಕೂಡ ಮರೆಯಾಗ್ಲಿ, ಚರ್ಚೆ ಆಗದೇ ಇರಲಿ, ವೈಫಲ್ಯಗಳು ಕಾಣಿಸ್ತೇ ಇರಲಿ ಅನ್ನೋ ಕಾರಣಕ್ಕೋಸ್ಕರನೇ ನರೇಂದ್ರ ಮೋದಿ, ಅಮಿತ್ ಶಾ, RSS, BJP ಹೂಡಿರೋ ಆಟಗಳು. ಈ ದೇಶದಲ್ಲಿ ಚರ್ಚೆ ಆಗ್ಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಆಟಗಳು. GDP ಕರ್ನಾಟಕ ಮುಂದಿದೆ, ತಮಿಳುನಾಡು ಮುಂದಿದೆ. ಆದ್ರೆ ಅಷ್ಟೆಲ್ಲ ಅನುದಾನ ಪಡ್ಕೊಂಡ್ರು ಕೇವಲ 3% ಬಿಹಾರ ಇದೆ, 2.5% ಮಧ್ಯಪ್ರದೇಶ ಇದೆ GDP. ಇವರು ಟ್ಯಾಕ್ಸ್ ಕಟ್ಟೋ ಹಣೆ ಬರ ಅಷ್ಟೇ. ಹಾಗಾದ್ರೆ ಸುರಿತಾರ ಈ ಸ್ವಾತಂತ್ರ್ಯ ನಂತರ ಈಗಲೂ ಕೂಡ ಮೋದಿಯ ನಂತರ ಸ್ವತಂತ್ರ ನಂತರ ಕೂಡ ಸಾವಿರಾರು ಕೋಟಿ ರೂಪಾಯಿ ಹರಿದು ಹೋಗ್ತಾರೆ. ಎಲ್ಲಿಗೂ ಹೋಗ್ತಾ ಇದೆ ದುಡ್ಡು? ಅದು ಏನಾಗ್ತಾ ಇದೆ ಅವರದ್ದು ಹಣ? ಯಾಕೆ ಅಭಿವೃದ್ಧಿ ಆಗ್ತಾ ಇಲ್ಲ? ಯಾಕೆ ತಲೆಗಂದಾಯ ಹೆಚ್ಚಾಗ್ತಾ ಇಲ್ಲ? ತಲೆ ಆದಾಯ ಯಾಕೆ ಹೆಚ್ಚಾಗ್ತಾ ಇಲ್ಲ? GDP ಯಾಕೆ ಹೆಚ್ಚಳ ಆಗ್ತಾ ಇಲ್ಲ ಅವ್ರದ್ದು? ನಮ್ದು ಯಾಕೆ ಮಾತ್ರ ಏರಿಕೆನ ಆಗ್ತಾ ಇದೆ? ನಮ್ಮ ಕರ್ನಾಟಕದಲ್ಲಿ, ತಮಿಳುನಾಡಲ್ಲಿ ಯಾಕೆ ಇಂಡಸ್ಟ್ರಿಗಳು ಡೆವಲಪ್ ಆಗ್ತವೆ? ಉತ್ತರ ಭಾರತದಲ್ಲಿ ಯಾಕೆ ಇಂಡಸ್ಟ್ರಿಗಳು ಡೆವಲಪ್ ಆಗಲ್ಲ? ಇದಕ್ಕೆ ಉತ್ತರ ಮೋದಿ ಹೇಳಬೇಕು. ಇವೆಲ್ಲವೂ ಚರ್ಚೆ ಆಗದೆ ಇರಲಿ ಕಾರಣಕ್ಕೆ ಜೈ ಶ್ರೀರಾಮ್, ಜೈ ಹಿಂದುತ್ವ ಅಂತ ಹೇಳಿ ಜನರನ್ನ ಮಂತ್ರಮುಗ್ಧಗೊಳಿಸಿ, ಮಂಕು ಬೂದಿ ಎರಚಿ ಈ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಈ ಕೆಲಸ ಅಂದ್ರೆ ಬಿಹಾರದ ಬಡತನ, ಮಧ್ಯಪ್ರದೇಶದ ಬಡತನ, ಉತ್ತರ ಪ್ರದೇಶದವರ ಒಂದು ತಿರುಕುತನ, ಇವೆಲ್ಲವೂ ಕೂಡ ನಾವು ನೋಡ್ತಾ ಹೋದ್ರೆ ಅಂದ್ರೆ, ನೀವು ದಕ್ಷಿಣ ಭಾರತನ ಶ್ರೇಷ್ಠರು, ನಾವೆಲ್ಲ ಕಷ್ಟಪಟ್ಟು ದುಡಿತಾ ಇದೀವಿ, ನಮ್ಗೆ ಅವಕಾಶ ಇದೆ. ಆದ್ರೆ ನಮ್ಮ ದುಡಿಮೆಯ ಫಲವನ್ನ ನೀವು ಉತ್ತರ ಭಾರತಕ್ಕೆ ಪುಕ್ಸಟ್ಟೆ ಹಂಚಕ್ ಬಿಡೋದಿಲ್ಲ. ಅಟ್ಲೀಸ್ಟ್ ನೀವು ಹೌದು, ಅವರು ನಮ್ಮ ಸಹೋದರರೇ, ಅವರು ಬೆಳಿಬೇಕು. ಎಲ್ಲಿವರೆಗೂ
ಹೌ ಲಾಂಗ್, ಹೌ ಮಚ್, ಅಟ್ ವಾಟ್ ಕಾಸ್ಟ್? ಈ ಪ್ರಶ್ನೆಗಳನ್ನ ನಾವು ಕನ್ನಡಿಗರು ಕೇಳ್ಕೊಂಡಿಲ್ಲ. ಇಲ್ಲಿ ಸ್ಟಾಲಿನ್ ಪ್ರಶ್ನೆ ಕೇಳ್ತಾರೆ, ನಾವು ಹಿಂದಿ ಕಲಿತಾ ಇದೀವಪ್ಪ, ಕಲಿತೀವಿ, ಕರ್ನಾಟಕ ಕಲಿತೀವಿ, ನಾವು ಕಲಿತೀವಿ ಅಂತ ಇಟ್ಕೊಳ್ಳಿ. ಉತ್ತರ ಭಾರತದವರು ಯಾರು ದಕ್ಷಿಣ ಭಾರತದ ಭಾಷೆನ ಕಲಿತಿದ್ದಾರೆ ಹೇಳಿ ನಮ್ಗೆ. ಯಾರು ಕಲಿತಿದ್ದಾರೆ ದಕ್ಷಿಣ ಭಾರತದ ಭಾಷೆ? ಯಾರು ಅಧಿಕೃತ ಭಾಷೆಯನ್ನ ಕಲಿಸ್ತಾರೆ ಅಲ್ಲಿ? ಯಾರು ಕಲಿಸಲ್ಲ. ಆ ಭ್ರಮೆನೂ ಇಟ್ಕೋಬೇಡಿ. ಇದು ಅಸ್ಮಿತೆಯ ಹೋರಾಟ. ಈ ಅಸ್ಮಿತೆಯ ಹೋರಾಟನ ಅರ್ಥ ಮಾಡ್ಕೊಳ್ಳಿ. ಮತ್ತು ಎರಡು ಭಾರತವನ್ನ ಮಾಡಲಾಗಿದೆ, ಉಳ್ಳವರ ಭಾರತ, ಉಳ್ಳದವರ ಭಾರತ, ಮತ್ತು ಮೋದಿಯ ಪರ ಭಾರತ, ಮೋದಿಯ ವಿರುದ್ಧ ಭಾರತ ಅಂತ ಹೇಳಿ ಸೃಷ್ಟಿ ಮಾಡಿದ್ದಾರೆ. ಸೊ ಇದು ಹೋಗಿ ಇದು ಬರೀ ಭಾರತ ಆಗಿದೆ, ಇದು ಬರೀ ಭಾರತೀಯರಾಗಿದೆ. ಸೊ ಎಲ್ಲರೂ ನಾವು ಆಗ್ಬೇಕು ಅಂತಂದ್ರೆ ಈ ದ್ವೇಷ ಮಾಡೋರ್ನ, ಒಡೆಯೋರ್ನ, ಒಡೆದು ಆಳೋರ್ನ, ಬ್ರಿಟಿಷರ ನಂತರ ಅದಕ್ಕಿಂತ ಹೆಚ್ಚು ದ್ವೇಷದಿಂದ ಆಳೋರ್ನ, ಅಧಿಕಾರನ ಕೆಳಗಿಳಿಸಿ ಅವರನ್ನ ಇದನ್ನೇ ತುಷಾರ್ ಗಾಂಧಿ ಹೇಳಿದ್ರು, ಈ ದೇಶಕ್ಕೆ ಬಿಜೆಪಿ RSS ಕ್ಯಾನ್ಸರ್ ಇದ್ದಂಗೆ. ಈ ಕ್ಯಾನ್ಸರ್ನ ತೆಗೆದು ನಾಶ ಮಾಡದ್ರೆ ಇಡೀ ನಮ್ಮ ದೇಹನ ತಿಂದಾಕ್ಬಿಡುತ್ತೆ, ನಮ್ಮ ದೇಶನ ತಿಂದಾಕ್ಬಿಡುತ್ತೆ. ಎಚ್ಚರಿಕೆ, ಹೋರಾಟ ಶುರು ಮಾಡಿ, ಪ್ರಶ್ನೆ ಮಾಡಿ, ನಮ್ಮ ಅಸ್ಮಿತೆಯನ್ನ ಕಾಪಾಡಿ. ನಮಸ್ಕಾರ.